ಮೀಡಿಯಾ ನೋಡಿರ್ಬೇಕು ನೀವು. ನಿಮ್ಗೆ ಪ್ರಶ್ನೆ ಉದ್ದೇಶ ಹೇಳ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಮಾದಿಗ ವಲಯ ಹಂತದಲ್ಲಿ ಇನ್ನೂ ಕ್ಲಿಯರ್ ಆಗಿಲ್ರಿ. 106 ಜಾತಿ ಇದೆಯಂತೆ. ಅರೆ ಅವ್ರಿಗೆ 101 ಜಾತಿ ಅನ್ನೋದೇ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರಿಗೆ. 106 ಜಾತಿ ಇದೆಯಂತೆ ಪರಿಶಿಷ್ಟ ಪಟ್ಟಿ ಕರ್ನಾಟಕದಲ್ಲಿ. ಇದು ನಮ್ ದುರ್ದೈವ, ಇದು ನಮ್ ದುರ್ದೈವ. ನೀವು ನಿಮ್ ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ, ನೀವು ಜಾರಿ ಮಾಡ್ರಿ ಅಂತ ಹೇಳಿದ್ರೆ ಮಾಡಲ್ಲ. ನಿಮ್ದೇ ಸರ್ಕಾರ ತೆಲಂಗಾಣದಲ್ಲಿ ಮಾಡಾಗಿದೆ, ಕಾಂಗ್ರೆಸ್ ಅಲ್ಲದ ಸರ್ಕಾರ ಆಂಧ್ರದಲ್ಲಿ ಮಾಡಾಗಿದೆ, ಪಂಜಾಬ್ ಅಂಡ್ ಹರಿಯಾಣ 2024 ಮಾಡಾಗಿದೆ. ನೀವು ಈಗ ನಾಟಕ ಮಾಡ್ತಾ ಇದ್ದೀರಾ. ಇದು ಕೊನೆ ಅನ್ಕೋಬೇಡಿ. ಈ ಸಮಾವೇಶ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ರೂಪಿಸ್ತೀವಿ. ಇನ್ನೊಂದು ಕಾರ್ಯಕ್ರಮ ರೂಪಿಸಿ ನಿಮ್ಮನ್ನ ಸದೆ ಬಡದೆ ಬಡಿತೀವಿ. ನಾವು ಸದೆ ಬಡದೆ ಬಡಿತೀವಿ. ನೀವು ಯಾರು ಬಂದಿದ್ದೀರಾ ಮಾದಿಗ ಸಮಾಜದವರು, ನೀವು ಯಾವ ಪಕ್ಷಕ್ಕೂ ಸೇರೋರಲ್ಲ. ನೀವು ಮಾದಿಗ 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 ಓನ್ಲಿ. ನೀವು ಯಾವ ಪಕ್ಷ ಅಲ್ಲ, ನಮ್ಮನ್ನು ಒಳಗೊಂಡು. ಹಾಗಾಗಿ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಒಂದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ವೇದಿಕೆ ಮುಖೇನ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ. ನೀವು ಪರ್ಸೆಂಟೇಜ್ ಕೊಡ್ತೀರಲ್ಲ, ಎಷ್ಟೊಳಗೆ ಕೊಡ್ಬೇಕು ಗೊತ್ತಾ? ನಮಗೆ 15% ಒಳಗಡೆನೆ ಕೊಡ್ಬೇಕು. 15% ಒಳಗಡೆನೆ ಕೊಡ್ಬೇಕು. ನೀವು ಏನ್ ಸದಾಶಿವ ಆಯೋಗ ಮಾಡಿತ್ತು 6, 5, 3, 1 ತರ ಅದನ್ನ ಕೊಟ್ಟು ಜನಸಂಖ್ಯೆ ಜಾಸ್ತಿ ಆಗಿರುತ್ತ ಅಡಿಷನಲ್ ಬೆನಿಫಿಟ್ ಅಂತ ಕೊಡಿ. ಜನಸಂಖ್ಯೆ ಜಾಸ್ತಿ ಅಂತ ನೀವು ಶಿಕ್ಷಕ್ ಹೋದ್ರೆ ನಾಗಮೋಹನ್ ದಾಸ್ ಅವ್ರ ಹತ್ರಕ್ಕೂ ಬಂದು ನಾವು ಬೇರೆ ತರದು ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ನಾವು ನಮಗೆ ಕಾನೂನಿನ ಸುಳಿನಲ್ಲಿ ಸಿಲುಕ್ಸ್ ಅಂತ ಏನಾದ್ರು ಷಡ್ಯಂತ್ರ ಮಾಡಿದ್ರೆ ನೀವು ನಿಮ್ಮನ್ನು ಕೂಡ ಇವಾಗ ಬಿಡಲ್ಲ. ನಾವು ನಿಮ್ಮನ್ನು ಕೂಡ ಬಿಡಲ್ಲ. ನಮಗೆ ಕಾನ್ಸ್ಟಿಟ್ಯೂಷನಲ್ ಆಸ್ ಅನ್ ಅಡ್ವೊಕೇಟ್ ಆಗಿ ನಾವು ನಾಗಮೋಹನ್ ದಾಸ್ ಅವ್ರದ್ದು ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ 1915 ನಡಿನಲ್ಲಿ ಆಗಿರ್ಬೋದು, ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರ್ಬೋದು. ಆದ್ರೆ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅಂದ್ಬಿಟ್ಟು ನಾವು ಹಕ್ಕನ್ನ ಮಾತ್ರ ಕೇಳಕ್ ಇಂಜುರಿಯವರಲ್ಲ. ಇನ್ನು 2 ಕೇಸ್ ಹಾಕಿ, ನೀವು 10 ಕೇಸ್ ಹಾಕಿ. ಹಕ್ಕನ್ನ ಕೇಳತ್ತ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಡ್ತೀವ? ಇನ್ನು ನೆಕ್ಸ್ಟ್ ಇದರಲ್ಲಿ ಜಿಲ್ಲೆಗಳಿಗೂ ಬರ್ತೀವಿ. ಇವತ್ತು ತಡೆಯಕ್ ಪ್ರಯತ್ನ ಮಾಡಿದ್ದೀರಾ ನೀವು. ಆಮೇಲೆ ನಮ್ಮ ಸಮಾಜದವ್ರಿಗೆ ಹೇಳ್ತೀನಿ ನಾನು, ಇಲ್ಲಿ ಬಂದಿರೋರು ಯಾರುವೆ ಒಬ್ರಿಬ್ಬರು ಕರ್ಕೊಂಡ್ ಬರೋರಲ್ಲ. ಇಲ್ಲಿ ಬಂದಿರೋರೆಲ್ಲ ಸಾವಿರ ಕರ್ಕೊಂಡ್ ಬರೋಂತ ನಾಯಕರು ಅಂತ ನಮಗ್ ಗೊತ್ತಿದೆ. ಅದು ನಿಮ್ಮ ರಾಜಕೀಯ ಭವಿಷ್ಯ, ನಿಮ್ಮ ಇತರ ಅನುಕೂಲಗಳನ್ನೆಲ್ಲ ತ್ಯಾಗ ಮಾಡಿ ಈ ಸಮಾಜ, ಈ ಮಾದಿಗ ಸಮಾಜಕ್ಕೆ ನನ್ನ ಜೀವ ಕಾಲದಲ್ಲಿ ನಾನು ಋಣ ಇದ್ರೆ ತೀರಿಸಬೇಕು ಅಂತ ಬಂದಿರಂತ ನೀವೆಲ್ಲ ಮಾದಿಗರು. ನೀವು ನಮಗ್ ಗೊತ್ತಿದೆ ಅದು. ನಿಮ್ಮೆಲ್ಲರಿಗೂ ಒಂದು ಗೋಷ್ಠಿ ಇದು, ಜೈ ಮಾದಿಗ, ಜೈ ಮಾದಿಗ. ಹಾಗಾಗಿ ಬಂಧುಗಳೇ, ಮುಂದೆ ಯಾವುದೇ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ. ನಾವು ಒಳಮೀಸಲಾತಿನ ಪಡೆದೇ ಪಡಿಬೇಕು. ನೋಡಿ, ಕಾನೂನಲ್ಲಿ ಒಂದು ಸರಿ ಯಾವ್ದಾರ ಒಂದು ಆದೇಶ ಹೊರಡಿಸಿದ್ರೆ, ಈಗ ಹೊಸ ನೇಮಕಾತಿ ಇಲ್ಲ, ಬ್ಯಾಕ್ಲಾಗ್ ಇಲ್ಲ ಅಂತ ಹೇಳಿದ್ರು, ಬಡ್ತಿ ಮಾತ್ರ ಹೇಗಿರುತ್ತೆ? ಬಡ್ತಿ ಹಂಗ್ ಮಾಡಕ್ ಬರೋದೇ ಇಲ್ಲ ಕಾನೂನಲ್ಲಿ. ಹಂಗ್ ಮಾಡಕ್ಕೆ ಬರೋದಿಲ್ಲ. ಹೇಳ್ತಾ ಇದೀನಿ ಕೇಳಿ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು, ಈ ರಾಷ್ಟ್ರ ಅಧ್ಯಕ್ಷರು ಕಾಂಗ್ರೆಸ್ ಅವ್ರಿಗೆ. 371J ಮಾಡಿದ್ರಲ್ಲ ನೀವು ಹೈದರಾಬಾದ್ ಕರ್ನಾಟಕಕ್ಕೆ. ಆ ಟೈಮಲ್ಲೂ ಬಡ್ತಿನ ಮಾಡ್ತಾ ಇದ್ರಾ? ನಿಲ್ಸಿರ್ಲಿಲ್ವ ಅವಾಗ ನೀವು? ಇದೇ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟರಿಗೆ 15ರಿಂದ 17 ಕೊಡಬೇಕು ಅಂತ ಕಮಿಷನ್ ಅಲ್ಲಿ ಮಾಡಿದ್ರಲ್ಲ ಜನಸಂಖ್ಯೆ ಆಧಾರದ ಮೇಲೆ. ಆಗ ಬಡ್ತಿ ನಿಲ್ಸಿರ್ಲಿಲ್ವಾ? ಮಾದಿಗ ವಿಚಾರ ಬಂದ್ರೆ ಮಾತ್ರ ಬಡ್ತಿ ಚಾಲ್ತಿ ಆಗ್ತಾ ಇರ್ತದ? ಯಾಕಂದ್ರೆ ಅದೊಂದು ದೊಡ್ಡ ಕರಪ್ಷನ್ ದಂಧೆ ಅಂತನಾ? ನಾವು ಇದನ್ನ ನಿಮ್ಗೆ ಈಗಲ್ಲ, ಇನ್ನೆಲ್ಲ ಜಿಲ್ಲೆಗಳಿಗೂ ನಾವು ಪ್ರೆಸ್ ಮಾಡ್ಕೊಂಡು ಬರ್ತೀವಿ. ಇವತ್ತು ಕೆಲವರೆಲ್ಲ ಭಾಸ್ಕರ್ ಪ್ರಸಾದ್ ಹೇಳಿದ್ರು, ನಮ್ಮ ಸಮಾಜದವರ ಕೆಲವರು ಈ ಒಂದು ಸಮಾರಂಭಕ್ಕೆ ಅಡಚಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾರಾ? ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ ಅಂತ ಇವತ್ತು ಮಾರ್ಕ್ ಮಾಡ್ಕೊಳ್ಳಿ. ನೀವು ಅವ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅವ್ರನ್ನೆಲ್ಲರನ್ನು ನೀವು ಯಾರ್ಯಾರು ಈ ಸಮಾವೇಶಕ್ಕೆ ಅಡಚಣೆ ಹಾಕಿದರೆ ಅವ್ರಿಗೆಲ್ಲ ಯಾವಾಗ ಬುದ್ಧಿ ಕಲಿಸ್ತೀರಾ? ನೆಕ್ಸ್ಟ್ ಎಲೆಕ್ಷನ್ ಯಾವ್ದಾದ್ರು ಹಾಕೊಳ್ಳಿ. ನೀವು ಕಲಿಸ್ತಿಲ್ಲ ಅಂತ ಅಂದ್ರೆ ನೀವು ಈ ಸಮಾಜಕ್ಕೆ ಮಾಡಂತ ದೊಡ್ಡ ದ್ರೋಹ ಆಗ್ಬಿಡುತ್ತೆ, ನನ್ನನ್ನು ಒಳಗೊಂಡು. ನಮ್ಗೇನು ಅನುಕೂಲ ಆಗಲೇ ಬೇಡ. ಸಮಾಜನ ರಕ್ಷಣೆ ಮಾಡೋದಕ್ಕೆ ನಾವು ಹೆಜ್ಜೆಗಳನ್ನಾದ್ರೂ ಇಡೋಣ. ಮುಂದೆ ಪ್ಲಾನ್ ಮಾಡೋಣ. ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ, ಭಾಸ್ಕರ್ ಪ್ರಸಾದ್ ಅವರು, ಅವ್ರ ಭೀಮಸೇನಾನಿಗಳು ನಾವು ಗಮನಿಸ್ತಾ ಇದ್ದೀವಿ. ಏನ್ರಿ ಯಾವ ಮಟ್ಟಕ್ಕೆ ಸಿಗಿಸಕ್ ಹೋಗ್ತೇವೆ? ಅವರು ಆನ್ಲೈನ್ ಅಲ್ಲಿ 100 ರೂಪಾಯಿ ಆಯ್ಕೆ ಅಂತ ಕೇಳ್ಬೇಕಾ? 100 ರೂಪಾಯಿ ಆಯ್ಕೆ ಅಂತ ಕೇಳ್ಬೇಕಾ?
100 ರೂಪಾಯಿ ಹಾಕಿ ಅಂತ ಕೇಳ್ಬೇಕಾ? ಎಲ್ಲ ಕಾಂಟ್ರಾಕ್ಟರ್ಸ್ಗೆ, ಎಲ್ಲ ನೌಕರಗಳಿಗೆ ಈ ಕಾಂಗ್ರೆಸ್ ಅವರು ಫೋನ್ ಮಾಡಿ ಎದುರಿಸ್ತಾರೆ. ನೀವೇನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟು ದುಡ್ಡು ಕೊಟ್ರೆ ನಿಮ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಕಾಂಟ್ರಾಕ್ಟ್ ನೀವು ಕೊಟ್ರೆ ನಿಮ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ. ಯಾವ ಮಟ್ಟಕ್ಕೆ ಅವ್ರನ್ನ ನಿಲ್ಸಿದ್ರಿ ನೀವು? ಆದ್ರೆ ಇಲ್ಲಿ ಬಂದಿದಿರಲ್ಲ, ಒಬ್ಬೊಬ್ರು ಒಂದೊಂದು 1000ಕ್ಕೆ ಸಮಾನ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ವೈಯಕ್ತಿಕವಾಗಿ. ಯಾಕಂದ್ರೆ ಎಲ್ಲ ನಿಮ್ ಕಾಸು, ನಿಮ್ಮ ಎಲ್ಲ ಶ್ರಮಗಳನ್ನ ಹಾಕೊಂಡು ಬಂದಿದ್ದೀರಾ ಈ ಭೀಮಸೇನಾದಿಗಳಿಗೆ. ಏನ್ ನೀವಲ್ಲ, ನಾವು ನಮ್ ಕಣ್ಮುಂದೆ ನೋಡ್ತಾ ಇತ್ತು ಅಂತ ನಮ್ಗೆ ಗಂದಿದ್ರು ಯಾರು ಶೂಟ್ ಮಾಡ್ಬಿಟ್ಟಿದ್ರು ಗೊತ್ತಿಲ್ಲ. ಇವತ್ತು ಯಾರು ಶೂಟ್ ಮಾಡ್ಬಿಡ್ತಿದ್ದೋ ಗೊತ್ತಿಲ್ಲ. ಕರಿಕೋಟಿಂದ ಲೆಕ್ಕಿಸ್ತೇವೆ ನಾವು. ಅಷ್ಟು ಕೋಪ ಆಗುತ್ತೆ. ಏನ್ ಹಿಂಗೆಲ್ಲ ಹೋರಾಟ ಮಾಡ್ಕೊಂಡು ಬರೋದವ್ರಿಗೆ ಸಹಾಯ ಅಂತೂ ಮಾಡ್ಬೇಡ್ರಿ. ಅಟ್ಲೀಸ್ಟ್ ಅದೇನು ಅವ್ರಿಗೆ ತೊಡಕ್ ಬರಂಗ ಯಾರು ಮಾಡೋದೇ ಇರ್ರಿ ನೀವು. ಅಂಬೇಡ್ಕರ್ ಏನ್ ಹೇಳಿದ್ರು? ಈ ಅಭಿವೃದ್ಧಿ, ಈ ಹೋರಾಟದ ರಥಗಳನ್ನ ಆದ್ರೆ ಮುಂದೆ ಎಳ್ಕೊಂಡು ಹೋಗಿ, ಇಲ್ಲ ಸುಮ್ನಿರಿ ಅಂತ. ಇವ್ರು ಯಾವ ಜನ್ಮ ರೀ ಇವ್ರದ್ದು? ನಮ್ ಸಮಾಜದವ್ರದ್ದು ಒಳಗೊಂಡು ಯಾವ ಜನ್ಮ ಇವರು? ಇವ್ರಿಗೆಲ್ಲ ನೀವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ನಾವು ಈ ಜಾತಿಗೆ ಹುಟ್ಟಿಲ್ಲ ಅನ್ನಂಗ ಆಗ್ಬಿಡುತ್ತೆ. ನಾಲ್ಕು ಹೇಳ್ತಾ ಇದ್ದೀನಿ ನಾನು, ಪಾಠ ಕಲಿಸ್ಲೇಬೇಕು ಅಂತ ಹೇಳ್ತಾ ಇವತ್ತು ಒಂದು ಸ್ಪೆಷಲ್ ಆಗಿ ನಾನು ಕೂಡ ಒಂದು ಘೋಷಣೆ ಹಾಕ್ಬೇಕು. ಏನಂತ ಅಂದ್ರೆ, ನಾವು ವಕೀಲರು ನೋಡಿ ಚಿತ್ರದುರ್ಗದಲ್ಲಿ ನಾವು ಡಿಸೆಂಬರ್ 14ನೇ ತಾರೀಕು ನಾವು ಒಂದು ರಾಜ್ಯ ಸಮಾವೇಶ ಮಾಡಿದ್ವಿ. ವಕೀಲರು ರಾಜ್ಯ ಸಮಾವೇಶ. ಈ ರಾಜ್ಯದಲ್ಲಿ ಒಂದು ಇತಿಹಾಸ. ಅದು ಯಾವುದೇ ಜಾತಿನಲ್ಲಿ ರಾಜ್ಯ ಸಮ್ಮೇಳನ ಮಾಡಿಲ್ಲ, ನಾವು ರಾಜ್ಯ ಸಮ್ಮೇಳನ ಮಾಡಿದ್ವಿ. ಆ ಮಾಡಿದ ನಂತರ ನಿಮ್ಮ ಏಳಿ ಭೀಮಸೇನಾದಿಗಳಿಗೆ ತುಮಕೂರು ಹತ್ರ ಆದಂತ ಇದಾದ ತಕ್ಷಣ ಅದಾದ್ಮೇಲೆ ನಾವು ವಕೀಲರುಗಳು ಜೋಡಣೆ ಆಗ್ತೀವಿ, ಸಮಾಜದ ಜೊತೆ ಇರಬೇಕು ಅಂತ. ಎಷ್ಟು ಏಳು ಬೀಳುಗಳು ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ನಮ್ಮ ಕೈಲಾದಂತ ವಕೀಲರು ಜೊತೆ ನಿಂತ್ಕೊಂಡು ಬಂದಿದ್ದೀವಿ. ನಮಗೆ ಈ ಸಂಘ ಆ ಸಂಘ, ಈ ಪಕ್ಷ ಆ ಪಕ್ಷ ಅಲ್ಲ. ನೀವು ನೋಡಿರ್ಬೋದು ವಕೀಲರುಗಳು ನಾವು ಎಲ್ಲಾ ಪಕ್ಷದ ಕಾರ್ಯಕ್ರಮಗಳಿಗೂ ಹೋಗಿದ್ದೀವಿ. ನಾವು ಪಕ್ಷ ನೋಡಿಲ್ಲ. ನಮ್ಗೆ ಬೇಕಾಗಿರೋ ಒಂದೇ ಪ್ರಶ್ನೆ, ಮಾದಿಗ ಅಂಡ್ ಮಾದಿಗ ಓನ್ಲಿ. ಇದ್ಬಿಟ್ಟು ಏನೂ ಇಲ್ಲ. ಹಾಗಾಗಿ ಇವತ್ತಿನ ದಿನ ಇಷ್ಟು ಕಷ್ಟದಲ್ಲಿ ಈ ಕಾರ್ಯಕ್ರಮ ಮಾಡಿರಂತ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಅವ್ರ ತಂಡಕ್ಕೆ ಈ ಘೋಷಣೆ ಹಾಕ್ಬೇಕು ನೀವು. ಜೈ ಮಾದಿಗ, ಜೈ ಮಾದಿಗ, ಜೈ ಭಾಸ್ಕರ್ ಪ್ರಸಾದ್, ಜೈ ಭಾಸ್ಕರ್ ಪ್ರಸಾದ್, ಜೈ ಭೀಮ್, ಜೈ ಭೀಮ್. ಭೀಮಸೇನಾನಿಗಳಿಗೆ ಜೈ ಮಾದಿಗ, ಜೈ ಭೀಮಸೇನಿಗಳೇ, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಲಸ್ವಾಮಿ ಕೊಂಡೆ ರಾಯಚೂರು ಇವರು ಮಾತಾಡಬೇಕು. ಮತ್ತ ವಿಶೇಷವಾಗಿ ಕಾಂಗ್ರೆಸ್ ಬಾಲಸ್ವಾಮಿ ಕೊಂಡ್ಲಿ ಅವರು ಮಾತಾಡಬೇಕು. ಮತ್ತೆ ಅಬ್ದುಲ್ ಹನನ್ ಅವರು ಇದ್ದಾರೆ. ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಮಾತಾಡುವಂತವ್ರು ಇದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಆಗಾಗ ಕೆಲವು ಇಂಟ್ರೊಡಕ್ಷನ್ಗಳನ್ನ ಕೊಡ್ತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಈಗ ಮುಂದಿನ ನಮ್ಮ ಸ್ಪೀಚ್ ಅನ್ನ ನಮ್ಮ ಗೌರವಾನ್ವಿತ ಮಾಜಿ ಸಂಸದರಾದಂತಹ ಎ ನಾರಾಯಣ ಸ್ವಾಮಿ ಅವರು ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ವಕೀಲರು ಮಾತಾಡುವಾಗ ಹೇಳಿದಂತಹ ವಿಷಯಕ್ಕೆ ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು, ಈ ಸರ್ಕಾರ ಏನಾದ್ರು ಅಥವಾ ಆ ಸರ್ಕಾರದ ವಾರದಾರಿಕೆಯನ್ನು ತಗೊಂಡಿರೋದ ಕೆಲವರು ನಮ್ಮ ಹೋರಾಟವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿತು. ಬಹುಶಃ ಇವತ್ತು ಲಾಸ್ಟು ಇವರು ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಮಾಡಿದ್ದೆ ಆಟ ಅಂತ ಏನಾದ್ರು ಸರ್ಕಾರದವ್ರು ಅನ್ಕೊಂಡಿದ್ರೆ ಅವ್ರಿಗಿಂತ ದೊಡ್ಡ ಮತ್ತೆ ಯಾರು ಇರೋ ಸಾಧ್ಯ ಇಲ್ಲ. ನಾವು ಮನೆ ಬಿಡುವಾಗ ಒಂದು ಮಾತನ್ನ ಕೊಟ್ಟಿದ್ದೀವಿ, ನಮ್ಮ ಹಕ್ಕನ್ನ ತಗೊಂಡು ಮನೆಗೆ ಬರ್ತೀವಿ, ಇಲ್ಲ ಹೆಣಮನ ವಿಧಾನಸೌಧಕ್ಕೆ ಕಳಿಸಿ ಹೋಗ್ತೀವಿ ಅಂತ. ಆ ಮಾತಿನ ಮೇಲೆ ಈಗಲೂ ನಿಂತಿದ್ದೀವಿ. ಆ ಮಾತನ್ನೇನು ಬಿಟ್ಕೊಟ್ಟಿಲ್ಲ. ಬೀದರ್ನವ್ರು ಎಷ್ಟು ಜನ ಇದ್ದೀರಿ ಇಲ್ಲಿ? ಬೀದರ್ನವರು ಅಲ್ಲ, ಇಲ್ಲಿರೋ ಬಿಟ್ಟು ಬೀದರ್ನವರು ಈ ಕಡೆ ಲಾಸ್ಟ್ ಅಲ್ಲಿ ಇದ್ರು, ಆಗ್ಲೇ ಎಲ್ಲ ಅಲ್ಲಿದ್ದೀವಿ. ಮತ್ತೆ ಗೊತ್ತಿಲ್ಲ, ಇನ್ನು ಚರ್ಚೆ ಮಾಡ್ತೀವಿ. ಸುಮ್ಮನೆ ನಾನು ನಿಮ್ಮ ಅಭಿಪ್ರಾಯ ಕೇಳ್ತೀನಿ. ಈಗೇನಾದ್ರೂ ಕೂಡ ಸರ್ಕಾರದವರು ಇಲ್ಲಿ ಬಂದು ಬಡ್ತಿಯನ್ನ ತಡೆ ಹಿಡುವಂತಹ ನಿಟ್ಟಲ್ಲಿ ಏನಾದ್ರೂ ಮಾತು ಕೊಡದೆ ಹೋದ್ರೆ ಬಹುಶಃ ನಾವು ಸೈಕಲ್ ಹತ್ಕೊಂಡು ಬೀದರ್ಗೆ ಬಂದ್ಬಿಡ್ತೀವಿ. ಅರೆ ಬೆತ್ತ ಸೈಕಲ್ ಅಥವಾ ಅಲ್ಲಿಂದ ನಡೆದ್ಬಿಡ್ತೀವಿ. ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ. ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇನ್ನೂ ಟೈಮ್ ಇದೆ ನೋಡಿ. ಎಲ್ಲ ಭೀಮಸೇನಾನಿಗಳಿದ್ದಾರೆ. ಮನೆಗೆ ಹೋಗ್ತೀರಾ ನೀವು? ನಮ್ಮನ್ನೇನೋ ಅರ್ಧದಲ್ಲಿ ತಡೆದು ಮನೆ ಕಳಿಸ್ಬಿಟ್ಟು ಆರಾಮಾಗಿ ಇರ್ತೀವಿ ಅಂತ ಅನ್ಕೊಂಡಿದ್ರೆ ಇದಕ್ಕಿಂತ ಅಯೋಗ್ಯತನ ಇನ್ನೊಂದಿಲ್ಲ. ಮತ್ತೆ ಯಾರಲ್ಲ ಈ ಹೋರಾಟವನ್ನ ತಡೆದೋಡೋಣ ಅಂತ ಕೈಗೊಂಡಿದಾರಲ್ಲ ದಲ್ಲಾಳಿಗಳು, ಅವ್ರಿಗೂ ಕೂಡ ನಿರಾಶೆನೆ ಅಂತ ಹೋರಾಟವನ್ನ ಕೈ ಬಿಡುವಂತಹ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ.
ನಮ್ಮನ್ನ ತಡೆಯುವಂತಹ ಪ್ರಯತ್ನ ನಿಮ್ ಕೈ ಸಾಧ್ಯ ಇಲ್ಲ. ಎಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರಿ, ಇವತ್ತು ಏನೇನೆಲ್ಲ ಕುತಂತ್ರ ಮಾಡಿದ್ರಿ, ಏನೇನೆಲ್ಲ ಎದುರಿಸಿದ್ರಿ, ಎಷ್ಟು ಜನ ಬ್ರೋಕರ್ಗಳನ್ನ ಚೂ ಬಿಟ್ರಿ, ಎಷ್ಟು ತೊಂದ್ರೆ. ಕಾರ್ಯಕ್ರಮ ಪೋಸ್ಟ್ಪೋನ್ ಆಯ್ತಂತೆ, 30ನೇ ತಾರೀಕಂತೆ, 9ನೇ ತಾರೀಕು ಇಲ್ವಂತೆ ಅಂತ ಹಬ್ಸಿದ್ರಿ, ಹೌದಾ? ತುಂಬಾ ಜನ ಕೊಪ್ಪಳದಿಂದ ಅಲ್ಲಿ ಫೋನ್ ಮಾಡುದು 30ನೇ ತಾರೀಕಂತೇನ ಬರ್ಬೇಕಾ ಅಂತ ಆತರ ಹಬ್ಸಿದ್ರಿ. ಆಮೇಲೆ ನಮ್ಮ ಮೈಸೂರಿನವ್ರು ಯಾರದು ಹೊಸಬ್ರು ಏನದು ಅದೇನು ಗೊತ್ತಿಲ್ಲ, ಇರ್ಲಿ. ಸಮುದಾಯ ಕಾರ್ಯಕ್ರಮಕ್ಕೆ ಯಾರು ಹೋಗ್ಬೇಡಿ. ಏನ್ ಸಮುದಾಯ ಬರ್ಸ್ಕೊಂಡ್ಬಿಟ್ಟವ್ರು, ಅಪ್ಪ ಮನೆ ಆಸ್ತಿ ಬರ್ಸ್ಕೊಂಡ್ಬಿಟ್ಟವ್ರು, ಇವ್ರು ಹೇಳಿದ್ರೆ ಯಾರು ಹೋಗಲ್ವಂತೆ. ಪಾಪ ಅಪ್ಪ ಹೇಳಿದಕ್ಕೆ ತಾನು ಹುಟ್ಟಿದ ಊರಿನಲ್ಲಿ 13 ಬಸ್ ಬಂದಿದೆ. ಕರೆಕ್ಟಾ? ಆ ಅಪ್ಪ ಯಾರು MLC ಅವ್ರು ಹುಟ್ಟಿದ್ರು, ನೀನ್ ಯಾರೇ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಂಡು 13 ಬಸ್ ಮಾಡ್ಕೊಂಡ್ ಬಂದಿದ್ರು. ಅದಿಲ್ಲ ಸತ್ಯನಾ? ಇದು ಈ ಸಮುದಾಯದ ತಾಕತ್ತು. ತೋರಿಸ್ತೀವಿ ಮುಂದಕ್ಕೆ. ದಯಮಾಡಿ ಈಗ ಗೌರವಾನ್ವಿತ ಮಾಜಿ ಸಂಸದರು ಮಾತಾಡಬೇಕು. ಸಮುದಾಯನ ಕುರಿತು ಸರ್ಕಾರಕ್ಕೆ ಒಂದು ಭದ್ರವಾದ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ನಿಮ್ಮ ಪಕ್ಷವನ್ನ ಈ ಒಳಮೀಸಲಾತಿ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಬೇಕು ಅಂತ ಎಲ್ಲರ ಮೂಲಕ ಕೇಳ್ಕೊತಾ ಇದ್ದೀವಿ. ಸದನದಲ್ಲಿ ಮಾತಾಡ್ತಿದ್ವಿ.